ನಮಸ್ತೆ ಗೆಳೆಯರೆ, ಮೂವಿಂಗ್ ಎನ್ಸೈಕ್ಲೋಪೀಡಿಯಾದ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ನೀವು ವೀಕೆಂಡ್ ಮೋಡ್ ನಲ್ಲಿ ಇದ್ರೆ ನಿಮಗೆ ಬೆಂಗಳೂರಿಗೆ ಹತ್ತಿರದಲ್ಲಿ ಇರುವಂತಹ ಒಂದು ಸುಂದರವಾದಂತಹ ಪ್ಲೇಸ್ ಬಗ್ಗೆ ಹೇಳ್ತೀನಿ. ಅದೇ ಜನಪದ ಲೋಕ. ಇದು ಬೆಂಗಳೂರಿನಿಂದ 57 ಕಿಲೋಮೀಟರ್ ಇದ್ದು 1.5 ಅವರ್ ಜರ್ನಿ ಆಗಿರುತ್ತೆ. ರಾಮನಗರದಿಂದ 7.5 ಕಿಲೋಮೀಟರ್ ದೂರದಲ್ಲಿ ಈ ಜನಪದ ಲೋಕ ಇದೆ. ದೊಡ್ಡವರಿಗೆ 100 ರೂಪಾಯಿ ಟಿಕೆಟ್ ಇದ್ದು ಚಿಕ್ಕ ಮಕ್ಕಳಿಗೆ 50 ರೂಪಾಯಿ ಟಿಕೆಟ್ ಇದೆ. ಎಂಟ್ರೆನ್ಸ್ ನಲ್ಲೇ ನಿಮಗೆ ಟಿಕೆಟ್ ಸಿಗುತ್ತೆ. ನೋಡ್ಬೋದು, ಟಿಕೆಟ್ ಕೊಂಡ್ಕೊಳ್ತಾ ಇದಾರೆ. ಇದು ಬೆಳಗ್ಗೆ 9 ಗಂಟೆಗೆ ಓಪನ್ ಆಗುತ್ತೆ, ಸಂಜೆ 5 ಗಂಟೆಗೆ ಕ್ಲೋಸ್ ಆಗುತ್ತೆ. ನೀವು ಒಳಗಡೆ ಎಂಟ್ರಿ ಕೊಟ್ಟಿದ ತಕ್ಷಣನೇ ಜನಪದ ಸೊಗಡನ್ನ ನೋಡಬಹುದು. ನೀವು ಜನಪದ ಲೋಕದ ಒಳಗೆ ಎಂಟ್ರಿ ಕೊಡ್ತಾ ಇದ್ದಂಗೆ ಜಗ್ಗಲಿಗೆ ಆಗಿರ್ಬೋದು, ವೀರಗಾಸೆ ಆಗಿರ್ಬೋದು, ಅಥವಾ ಕರಗ ಆಗಿರ್ಬೋದು, ಈ ತರ ಡಿಫ್ರೆಂಟ್ ಆಗಿರುವಂತಹ ಸ್ಟ್ಯಾಚ್ಯೂಗಳನ್ನ ನಿಲ್ಲಿಸಿದ್ದಾರೆ. ಇವು ನಮ್ಮ ಸಂಸ್ಕೃತಿಯನ್ನ ಬಿಂಬಿಸುತ್ತೆ. ಹಾಗೆ ಸ್ವಲ್ಪ ಮುಂದೆ ಹೋದ್ರೆ ನಿಮಗೆ ಮ್ಯೂಸಿಯಂ ಸಿಗುತ್ತೆ. ಈ ಮ್ಯೂಸಿಯಂ ನಲ್ಲಿ ತುಂಬಾ ಹಳೆಯ ಕಾಲದಲ್ಲಿ ಬಳಸ್ತಾ ಇದ್ದಂತ ಎಲ್ಲಾ ವಸ್ತುಗಳನ್ನು ಸಂಗ್ರಹಣೆ ಮಾಡಿಟ್ಟಿದ್ದಾರೆ. ನೀವು 90s ಕಿಡ್ಸ್ ಅಥವಾ 80s ಕಿಡ್ಸ್ ಆಗಿದ್ರೆ ನಿಮಗೆ ಇದರ ಮರುನೆನಪು ಬರುತ್ತೆ. ನೀವು ನೋಡ್ಬೋದು, ಚಿತ್ರದಲ್ಲಿ ಕಾಣ್ತಾ ಇದೆ ಏನೆಲ್ಲ ವಸ್ತುಗಳ ಸಂಗ್ರಹಣೆ ಮಾಡಿದ್ದಾರೆ ಅಂತ. ಹಳೆಯ ಕಾಲದಲ್ಲಿ ಮಣ್ಣಿನಿಂದ ಮಾಡಿದಂತ ವಸ್ತುಗಳಾಗಿರ್ಬೋದು ಅಥವಾ ಮರದಿಂದ ಮಾಡಿರುವಂತ ವಸ್ತುಗಳಾಗಿರ್ಬೋದು, ಅಂತವುಗಳನ್ನ ಹೆಚ್ಚಾಗಿ ಬಳಸ್ತಾ ಇದ್ರು. ಅವುಗಳನ್ನ ನಾವಿಲ್ಲಿ ಕಾಣಬಹುದು. ಇವೆಲ್ಲ ನಮ್ಮ ಹಳ್ಳಿಯ ಸೊಗಡನ್ನ ಮತ್ತೆ ನಮಗೆ ಜ್ಞಾಪಿಸುತ್ತೆ. ಹಾಗೆ ಸ್ವಲ್ಪ ಮುಂದೆ ಹೋದ್ರೆ ಅಲ್ಲಿರುವಂತ ಮ್ಯೂಸಿಯಂಗಳಲ್ಲಿ ನಮ್ಮ ಕರ್ನಾಟಕದ ಬುಡಕಟ್ಟು ಜನಾಂಗದವರು ಹೇಗೆ ವಾಸಿಸ್ತಾ ಇದ್ರು, ಅವರ ಜೀವನ ಶೈಲಿ ಹೇಗಿತ್ತು ಅನ್ನೋದ್ರ ಬಗ್ಗೆ ಸ್ಟ್ಯಾಚ್ಯೂಗಳನ್ನ ನಿಲ್ಲಿಸಿದ್ದಾರೆ. ಅದೇ ರೀತಿಯಾಗಿ ಬುಡಕಟ್ಟು ಜನಾಂಗದವರ ಜೀವನ ಶೈಲಿಯನ್ನು ಮತ್ತೆ ನೆನಪಿಸುವಂತಹ ಮನೆಗಳಾಗಿರ್ಬೋದು ಅಥವಾ ಸ್ಟ್ಯಾಚ್ಯೂಗಳಾಗಿರ್ಬೋದು, ಇವುಗಳನ್ನ ನಿಲ್ಲಿಸಿದ್ದಾರೆ. ನೀವು ಚಿತ್ರದಲ್ಲಿ ಕಾಣ್ತಾ ಇದ್ದೀರಾ. ಹಾಗೆ ನೀವು ಸ್ವಲ್ಪ ಮುಂದೆ ಹೋದ್ರೆ ನಾಗರಕಲ್ಲುಗಳು ಹಾಗೂ ವೀರಗಲ್ಲುಗಳನ್ನ ಕಾಣಬಹುದು. ಕೊಡಗಿನಲ್ಲಿ ಹಳೆ ಕಾಲದಲ್ಲಿ ಇದ್ದಂತಹ ತೊಟ್ಟಿ ಮನೆ ಅಂತ ಏನ್ ಕರೀತಿದ್ರು, ಆ ಶೈಲಿಯ ಮನೆಯನ್ನು ಕೂಡ ಕಾಣಬಹುದು. ಇಲ್ಲಿ ಗಾಳಿ ಬೆಳಕು ಮುಂತಾದ ವ್ಯವಸ್ಥೆ ತುಂಬಾ ಚೆನ್ನಾಗಿರುತ್ತೆ ಈ ತರದ ಮನೆಗಳಲ್ಲಿ. ಅದೇ ರೀತಿಯಾಗಿ ಇನ್ ಸ್ವಲ್ಪ ಮುಂದೆ ಹೋದ್ರೆ ನಿಮಗೆ ಕೊಡಗಿನಲ್ಲಿ ಕೊಡವ ಜನಾಂಗದವರ ಸಂಸ್ಕೃತಿಯನ್ನು ಬಿಂಬಿಸುವಂತ ಮನೆ ಇದೆ. ಇಲ್ಲಿ ಮನೆ ಒಳಗೆ ನೋಡಬಹುದು ಮಜ್ಜಿಗೆ ಕಡಿತಾ ಇರುವಂತದ್ದು, ಮಗು ನಿಂತ್ಕೊಂಡಿರುವಂತದ್ದು, ಅಥವಾ ಇಲ್ಲಿ ಅನೇಕ ಫೋಟೋಗಳನ್ನ ಹಾಕಿದ್ದಾರೆ. ಆ ಫೋಟೋಗಳು ನೋಡಿದ್ರೆ ನಿಮಗೆ ಸಾಕಷ್ಟು ಮಾಹಿತಿ ಸಿಗುತ್ತೆ. ತುಂಬಾ ಹಳೆ ಫೋಟೋಗಳವು. ಮತ್ತೆ ಮಣ್ಣಿನ ಒಲೆ ನೋಡಬಹುದು ನೀವು. ಎಲ್ಲ ಮರದಿಂದಲೇ ನಿರ್ಮಾಣವಾದಂತಹ ರೂಮ್ ಇದೆ. ಅಟ್ಟ ಅಂತ ಏನ್ ಕರಿತಾ ಇದ್ವಿ ನಾವು, ಅದನ್ನು ಕೂಡ ಗಮನಿಸಬಹುದು. ಮರದಿಂದಲೇ ನಿರ್ಮಾಣವಾದಂತಹ ಮಂಚ ಇದೆ. ಇನ್ನು ಸ್ವಲ್ಪ ಮುಂದೆ ಹೋದ್ರೆ ತುಂಬಾ ಹಳೆ ಕಾಲದಲ್ಲಿ ತೆಗೆದಿರುವಂತಹ ಫೋಟೋಗಳು ಕೂಡ ಇದೆ. ಆ ಫೋಟೋಗಳನ್ನ ಯಾವ ಸಂದರ್ಭದಲ್ಲಿ ತೆಗೆದಿದ್ದಾರೆ ಅನ್ನೋದನ್ನು ಕೂಡ ಅಲ್ಲಿ ಬರೆದಿದ್ದಾರೆ. ಈ ಮನೆ ಒಳಕ್ಕೆ ಯಾರಾದ್ರೂ ಎಂಟ್ರಿ ಕೊಟ್ಟಿದ ತಕ್ಷಣ ಯಾರೋ ವಾಸವಿದ್ದಾರೇನೋ ಅಂತ ಅನಿಸ್ಬೇಕು. ಈ ಸ್ಟ್ಯಾಚ್ಯೂಗಳು ನೋಡಿ, ಆ ರೀತಿ ಇದೆ. ಅದೇ ರೀತಿಯಾಗಿ ಇನ್ ಸ್ವಲ್ಪ ಮುಂದೆ ಬಂದ್ರೆ ಹಂಸ ಪಕ್ಷಿಗಳ ಹಂಸ ನಡಿಗೆಯನ್ನ ಕಾಣಬಹುದು. ಈ ಹಂಸ ಪಕ್ಷಿಗಳು ಈ ಪ್ಲೇಸ್ ನ ಮಾಲೀಕ ತಾವೇ ಅನ್ನೋ ರೀತಿಯಲ್ಲಿ ನಡೆದಾಡ್ತಾ ಇವೆ. ನಮ್ಮನೇಲಿ ಏನಾದ್ರೂ ಚಿಕ್ಕ ಮಕ್ಕಳಿದ್ರೆ ಅವ್ರನ್ನ ಕರ್ಕೊಂಡು ಬರ್ಲೇಬೇಕಾದಂತ ಪ್ಲೇಸ್ ಇದು. ಯಾಕಂದ್ರೆ ಅವ್ರಿಗೆ ಹಳ್ಳಿಯ ವಾತಾವರಣ ಆಗಿರ್ಬೋದು ಅಥವಾ ನಮ್ಮ ಕಲೆ ಸಂಸ್ಕೃತಿಯ ಬಗ್ಗೆ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ. ಇವೆಲ್ಲ ಮುಗಿಸ್ಕೊಂಡು ಹಾಗೆ ಒಂದ್ ಸ್ವಲ್ಪ ಮುಂದೆ ಹೋದ್ರೆ ನೀವು ಒಂದು ಕುರ್ಚಲ್ ಕಾಡನ್ನ ನೋಡಬಹುದು. ಇದೊಂದು ರೀತಿ ಟ್ರೆಕ್ಕಿಂಗ್ ಅನುಭವವನ್ನ ಕೊಡುತ್ತೆ ನಿಮಗೆ. ಹಾಗೆ ಇನ್ ಸ್ವಲ್ಪ ಮುಂದೆ ಹೋದ್ರೆ ಚನ್ನಪಟ್ಟಣದ ಗೊಂಬೆಗಳ ಅಂಗಡಿಗಳೇ ಇವೆ. ಇವು ಈ ಜನಪದ ಲೋಕಕ್ಕೆ ಮತ್ತೊಂದು ಮೆರುಗನ್ನ ತಂದುಕೊಟ್ಟಿವೆ. ನೀವು ನೋಡಬಹುದು ಎಲ್ಲಾ ರೀತಿಯ ಗೊಂಬೆಗಳು ಅಥವಾ ಮರದಿಂದ ಮಾಡಿದಂತ ಇನ್ನಿತರ ವಸ್ತುಗಳು ಇಲ್ಲಿ ಸಿಗುತ್ತೆ. ಇದಕ್ಕೆ ಜಿಯೋ ಟ್ಯಾಗ್ ಇಂಡಿಕೇಶನ್ ಕೂಡ ಇದೆ. ಅಂದ್ರೆ ಚನ್ನಪಟ್ಟಣದಲ್ಲಿ ಗೊಂಬೆಗಳು ತುಂಬಾ ಫೇಮಸ್, ಆದ್ರಿಂದ ಆ ಪ್ಲೇಸ್ಗೆ ಒಂದು ಜಿಯೋಗ್ರಾಫಿಕಲ್ ಟ್ಯಾಗ್ ನ ಕೊಟ್ಟಿದ್ದಾರೆ. ಫ್ಯಾಮಿಲಿ ಜೊತೆ ನಾವು ಒಂದು ಕಂಪ್ಲೀಟ್ ಡೇನ ಇಲ್ಲಿ ಸ್ಪೆಂಡ್ ಮಾಡಿ ಮತ್ತೆ ಬ್ಯಾಂಗ್ಳೂರ್ ಕಡೆ ವಾಪಸ್ ಬರ್ಬೋದು. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.